2025ರ ಚಾಂಪಿಯನ್ ಟ್ರೋಫಿನ ಭಾರತ ಗೆದ್ದು ಬೀಗಿತಿ. ಅದರಲ್ಲಿ ನಮ್ಮ ಕನ್ನಡಿಗರಾದಂತಹ ವರುಣ್ ಚಕ್ರವರ್ತಿ ಅವರು ಇದೀಗ ಮನೆಯಲ್ಲೂ ಹೆಸರಾಗಿದ್ದಾರೆ ಸ್ನೇಹಿತರೆ. ಇವರು ನಮ್ಗೆ ಗೊತ್ತಿರ್ಬೋದು, ತುಂಬಾ ಚೆನ್ನಾಗಿ ಬೌಲಿಂಗನ್ನು ಮಾಡಿ ಮನೆಗೂ ಹೆಸರಾದರು. ಇವರಿಗೆ ಈ ರೀತಿ ಹೆಸರಾಗಿದಂತಹ ಪ್ಲೇಯರ್ಗೆ ಈ ಹಿಂದೆ ಇದೇ ಕ್ರಿಕೆಟ್ನಿಂದ ಬೆದರಿಕೆ ಕರೆಗಳು ಹಿಂದೆ ಫಾಲೋ ಮಾಡೋದಾಗಿರ್ಬೋದು, ನೀನು ದೇಶಕ್ಕೆ ಬರಬೇಡ ಅಂತ ಹೇಳಿಕೊಂಡು ಈ ರೀತಿಯಾಗಿ ಬೆದರಿಕೆಗಳನ್ನು ಹಾಕಿದ್ರಂತ. ಯಾಕೆ ಏನು ಅಂತ ನೋಡೋದಾದ್ರೆ, ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ. ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ಭಾರತದ ಪರ ಎರಡನೇ ಅತಿ ಹೆಚ್ಚು ವಿಕೆಟ್ ತೆಗೆದಂಥ ಈ ಪ್ಲೇಯರ್ಗಳು ಯಾರಾದರೂ ಇದ್ರೆ ಅದು ಕೇವಲ 3 ಪಂದ್ಯಗಳನ್ನು ಆಡಿ ನಮ್ಮವರು ವರುಣ್ ಚಕ್ರವರ್ತಿ ಇವರು ಟೋಟಲಾಗಿ 9 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಇವರು ಎರಡನೇ ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದುಕೊಂಡಂಥ ಪ್ಲೇಯರ್ಗಳಾಗ್ತಾರೆ ಸ್ನೇಹಿತರೆ. ಅದರಲ್ಲಿ ಯಶಸ್ವಿಯಾಗಿ ವರುಣ್ ಚಕ್ರವರ್ತಿಯವರು ಈ ಸ್ಪಿನ್ ಬೌಲಿಂಗ್ ಅಟ್ಯಾಕನ್ನು ಮಾಡಿದ್ರು ಸ್ನೇಹಿತರೆ. ಇವರಂಥ ಸ್ಪಿನ್ನಾಗಿ ಅಷ್ಟೊಂದು ಯಾರೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಸ್ಪಿನ್ನಲ್ಲಿ. ಇನ್ನು ಈ ಹಿಂದೆ ಬೆದರಿಕೆ ಕರೆಗಳು ಬಂದಿದ್ದು ಅಲ್ಲ, ಯಾಕೆ ಏನು ಅಂತ ನೋಡೋದಾದ್ರೆ ಸ್ನೇಹಿತರೆ, ನಮಗೆ ಗೊತ್ತಿರ್ಬೋದು, ಇಂಡಿಯನ್ ಪ್ಲೇಯರ್ಸ್ಗಳು ಯಾರಾದರೂ ನಮ್ಮ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬರಬೇಕಾಗಿತ್ತು ಅಂದ್ರೆ ಮೇನಾಗಿ ಅವ್ರು ಎಲ್ಲಿ ಗುರುತಿಸ್ಕೋಬೇಕಪ್ಪ ಅಂದರೆ ನಮ್ಮ IPLನಲ್ಲಿ ಮೇನಾಗಿ ಗುರುತಿಸ್ಕೊಳ್ಬೇಕು. ಇವರು ಅದೇ ರೀತಿಯಾಗಿ IPLನಲ್ಲಿ ಗುರುತಿಸ್ಕೊಂಡು 2021ರ T20 ವರ್ಲ್ಡ್ ಕಪ್ಪೇ ಇವರು ಜಾಯ್ನ್ ಆಗಿದ್ರು ಸ್ನೇಹಿತರೆ. ಆ ಟೀಮಲ್ಲಿ ಇದ್ದರು. ಅದರಲ್ಲಿ ಇವರು ಸಂಪೂರ್ಣವಾಗಿ ವೈಫಲ್ಯ ಆಗಿಬಿಟ್ಟಿದ್ರು. ಇವರು ಏನು ವಿಕೆಟ್ಗಳನ್ನು ತೆಗೆದೇ ಆಗಿರಲಿಲ್ಲ. ಇವರು ನ್ಯೂಜಿಲ್ಯಾಂಡ್ ವಿರುದ್ಧಗಳಾಗಿರ್ಬೋದು, ಸ್ಕಾಟ್ಲ್ಯಾಂಡ್ ವಿರುದ್ಧವಾಗಲಿ ಒಂದೇ ಒಂದು ವಿಕೆಟ್ಗಳನ್ನು ತೆಗೆಯಲು ಇವ್ರ ಕೈಲಿ ಆಗಲಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇವರಿಗೆ ಬೆದರಿಕೆ ಕರೆಗಳು ಬರ್ತಿರ್ಬೋದು, ಹಾಗೆ ಹೀಗೆ ಆಗ್ತಾನೆ ಇದೆ. ಅದರಲ್ಲದೆ ಇವರಿಗೆ ಏನು ಯಾರು ಅವ್ರನ್ನ ಸೆಲೆಕ್ಟ್ ಮಾಡಿಲ್ಲ ಅವ್ರಿಗೆ ನ್ಯಾಯನ ಒದಗಿಸ್ಕೊಳ್ಳೋಕೆ ಆಗಲೇ ಇಲ್ಲ ಇವರಿಗೆ. ಯಾಕಪ್ಪ, ಒಂದೇ ಒಂದು ವಿಕೆಟ್ಗಳನ್ನು ತೆಗಿಲಿಲ್ಲ ಅಂದರೆ ಏನು ಇವರಿಗೆ, ಅದು ವರ್ಲ್ಡ್ ಕಪ್ಪಲ್ಲಿ ಯಾವುದೇ ಸೀರೀಸಲ್ಲಾದರೆ ಏನೂ ಬೇರೆ ಆಗಿರುತ್ತೆ. ಬಟ್ ವರ್ಲ್ಡ್ ಕಪ್ನಲ್ಲಿ ವಿಕೆಟ್ ತೆಗೆಯೋದಕ್ಕಾಗಲಿಲ್ಲ. ಅದಕ್ಕಾಗಿ ಇವರಿಗೆ ಬೆದರಿಕೆ ಕರೆಗಳು ಬಂದವಪ್ಪ. ಯಾವ್ಯಾವ ರೀತಿ ಏನೇನು ಅನ್ನೋದಾದ್ರೆ, T20 ವರ್ಲ್ಡ್ ಕಪ್ನಲ್ಲಿ ಇವರಿಗೆ ಒಂದೇ ಒಂದು ವಿಕೆಟ್ಗಳನ್ನು ತೆಗೆಯೋದಾಗಲಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇವರಿಗೆ ಈ ರೀತಿ ಕರೆಗಳು ಬಂದು ಅಂತ ಒಂದು ಯೂಟ್ಯೂಬ್ ಒಂದರ ಸಂದರ್ಶನದಲ್ಲಿ ಇವರು ಮಾತಾಡಿ ಅವರ ಕಹಿ ನೆನಪುಗಳನ್ನು ನೆನಪು ಮಾಡಿಕೊಂಡು ಈ ರೀತಿಯಾಗಿ ಹೇಳಿದ್ದಾರೆ. ಅದಲ್ಲದೆ ಇವರಿಗೆ ಬೆದರಿಕೆ ಕರೆಗಳಾಗಿರ್ಬೋದು, ನೀ ಭಾರತಕ್ಕೆ ಬಂದರೆ ನಾನು ಹೊಡಿತೀನಿ ಅಂತ ಹೇಳ್ಕೊಂಡು ತುಂಬ ಜನ ಇವರಿಗೆ ಹೇಳಿದಾರಂತ. ಕೆಲವೊಂದಿಷ್ಟು ಸಮಯಗಳ ಕಾಲ ಇವರು ಅಡಗಿಕೊಂಡು ಕುಂತಿದ್ದಾರಂತೆ, ಇವರಿಗೆ ಅಂಜಿಕೊಂಡು. ಆ ರೀತಿಯಾಗಿ ಕಹಿ ನೆನಪುಗಳನ್ನು ಹೇಳಿದ್ದಾರೆ. ಅದಲ್ಲದೆ ವಿಮಾನ ನಿಲ್ದಾಣದಿಂದ ಏನು ಇಳಿದು ಬರ್ತಿರ್ತಾರಲ್ಲ, ಆ ನಂತರ ಇವರಿಗೆ ಬೈಕಲ್ಲಿ ಫಾಲೋ ಮಾಡಿಕೊಂಡು ತುಂಬ ಜನ ಬಂದಿದ್ರಂತ. ಅವುಗಳನ್ನು ನೆನಪು ಮಾಡಿಕೊಂಡು ಈಗ ಮೆಲುಕು ಹಾಕೊಂಡು ಹೇಳಿದ್ದಾರೆ, ಈ ಸೀರೀಸ್ನಲ್ಲಿ ನಾನು ಉತ್ತಮವಾಗಿ ಪ್ರದರ್ಶನ ನೀಡಿದ್ದಕ್ಕಾಗಿ ನನಗೆ ತುಂಬಾ ಖುಷಿಯಾಗೈತಿ ಅಂತ ಹೇಳ್ಕೊಂಡು ಈ ರೀತಿ ಈಗ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಕನ್ನಡಿಗರು ಈ ರೀತಿ ಆಗಿದ್ದು ನಿಮಗೆ ಸರಿ ಅನಿಸುತ್ತಾ ಇಲ್ಲ ಅಂತ ಹೇಳ್ಕೊಂಡು.